ಥ್ಯಾಂಕ್ ಯು. ನನಗೆ ಭಾಳ ವರ್ಷ ಕನ್ಸ್ಕೊಂಡಿದ್ದು ಸ್ಕ್ರಿಪ್ಟ್ ಇದು. ನಾನು ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದೊಂದು ಸೀನಿಗೆ ನಾನು ಎಲ್ಲಿ ಇಷ್ಟಪಟ್ಟು ಬರ್ಕೊಂಡಿದ್ದೋ ಆ ಜಾಗದಲ್ಲೆಲ್ಲ ಜನ ಆ ರಿಯಾಕ್ಷನ್ ಕೊಡ್ತಿದ್ದಾಗ, ಸಿಳ್ಳಿ ಹೊಡಿತಿದ್ದಾಗ, ಆ ನಗು ಎಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದ ನಾನು ಲೆಕ್ಕ ಹಾಕಿಂದ ಎಕ್ಸಾಕ್ಟ್ ಜಾಗದಲ್ಲಿ ರಿಯಾಕ್ಟ್ ಆಗ್ತಿದ್ರೆ ಅದು ನನ್ಗೆ ಎಷ್ಟು ಖುಷಿ ಆಯಿತು ಅಂದರೆ ಅದಕ್ಕೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿಯಾಗಿದೆ. ಈ ಸಿನಿಮಾ ನಿಜವಾಗ್ಲೂ ಒಂದು ಫುಲ್ ಪ್ಯಾಕ್ಡ್ ಕಮರ್ಷಿಯಲ್ ಸಿನಿಮಾನೂ ಹೌದು. ಅಂದರೆ ನೀಟಾಗಿ ಯಾಕೆ ಈ ಡೈಲಾಗು, ಯಾಕೆ ಈ ಮಾತು, ಯಾಕೆ ಈ ದೃಶ್ಯ, ಈ ಶಾರ್ಟ್ ಹಾಕಿ ಅಂತ ನೀವು ನೋಡಿದ್ರೆ ನಿಮ್ಗೆ ಇನ್ನೇನೋ ಸಿಗುತ್ತೆ. ಬರೀ ಎಂಟರ್ಟೈನ್ಮೆಂಟ್ ಅಲ್ದರೆ ಇನ್ನೇನೋ ಬೇರೆ ಏನೇನೋ ಇದೆಯಲ್ಲ, ಅದು ನಿಮಗೆ ಇನ್ನೊಂದು ಲೇಯರ್ ಸಿಗ್ತಾ ಹೋಗುತ್ತೆ. ಸೊ ಈ ರಿಯಾಕ್ಷನ್ ನಂಗೆ ಭಾಳ ಖುಷಿ ಆಗಿದೆ. ಕನ್ನಡದ ಜನ ಯಾವತ್ತೂ ಒಳ್ಳೆ ಸಿನಿಮಾನ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ. ಅದಕ್ಕೆ ಈ ಎಲ್ಲ ಶೋಗಳು ನನಗೆ ಆಲ್ರೆಡಿ ನನ್ನ ಫೋನ್ ಹಿಂಗೆ ಆಗ್ತಾನೆ ಕಂಟಿನ್ಯೂಸ್ ಆಗಿ ಹಿಂಗೆ ಆಗ್ತದೆ. ಅಷ್ಟು ರಿಯಾಕ್ಷನ್ಸ್ ಚೆನ್ನಾಗಿದೆ. ಈ ರಿಯಾಕ್ಷನ್ ನೋಡಿ ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಹಿಂದೆ ಕಷ್ಟಗಳು ಯಾವ ನೆನಪಾಗ್ದಿರೋ ಅಷ್ಟು ಖುಷಿ ಆಗ್ತದೆ. ಈ ರಿಯಾಕ್ಷನಿಗೆ ನಾನು ಕಾಯ್ತದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನ್ನ ಸಿನಿಮಾ ಆಗಿತ್ತು, ಇವತ್ತಿಂದ ಈ ಕ್ಷಣದಿಂದ ನಿಮ್ಮ ಸಿನಿಮಾ ಬೆಳೆಸಿ, ಅರಸಿ, ಹಾರೈಸಿ. ಥ್ಯಾಂಕ್ ಯು. ಬೇಜಾನಿದ್ದಾವೆ. ನಾನು ಹೇಳಿದ 2007ರಿಂದ 2013 ನಡೆಯುವಂಥ ಕಥೆಯ ಒಂದು ಸ್ಲೈಸ್ ಅಷ್ಟೇ ಇದೆ. ಅದರಿಂದ ಮುಂದೆ ಬೇಜಾನಿದ್ದಾವೆ. ಹಂಗೆ ನಡೀತಾಗ ಹಳ್ಳಿನಲ್ಲಿ ಅಷ್ಟೊಂದು ಕಥೆಗಳಿದ್ದಾವೆ. ನಾವು ಪ್ರತಿಯೊಬ್ಬ ನಿರ್ದೇಶಕರು ಅಥವಾ ಯಾವ್ಯಾವ ಊರಿಂದ ಬರ್ತಾರೆ ಕರ್ನಾಟಕದಿಂದ, ಪ್ರತಿಯೊಬ್ಬ ಅವ್ರವ್ರ ಊರ ಕಥೆನ ಒಂದೊಂದು ಹಿಂಗೆ ತಗೊಂಡ್ಬಂದ್ರೆ ಸಾಕು. ಬೇಜಾನ್ ಕಥೆಗಳು ಸಿಗ್ತವೆ. ಯಾಕಾಗಲ್ಲ ನಮ್ಮ ಕಥೆಗಳು, ನಮ್ಮ ನೇಟಿವಿಟಿ, ನಮ್ಮ ಊರ ಫ್ಯಾಮಿಲಿ, ಯೂತು, ಜನ ಎಲ್ಲ ಜನ್ರೇಷನ್ಗೂ ಇದೆಯಲ್ಲ ಈ ಕಥೆಗಳು ಎಲ್ಲ. ಈಗ ನಿಮ್ಮೂರಲ್ಲಿ ನಿಮಗೆ ನೀವು ಈ ಸಿನಿಮಾ ನೋಡಿದ್ರಲ್ಲ, ನಿಮ್ಗೆ ಏನು ಕನೆಕ್ಟ್, ಏನು ಇಷ್ಟ ಆಯಿತು ಹೇಳಿ. ಓಕೆ, ನಿಮ್ಗೇನು ಅನಿಸ್ತು? ನಿಮ್ಗೇನು ಸಿಕ್ತು? ಯಾವುದೋ ಒಂದು ಪಾತ್ರ ಪ್ರತಿಯೊಬ್ಬರಿಗೂ ಎಕ್ಸಾಕ್ಟ್ಲಿ ನಿಮ್ಮೂರಲ್ಲಿ ನಿಮ್ಮ ಪಕ್ಕದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಅವ್ರವ್ರ ಊರಲ್ಲಿ ನಡೀತಾಯಿದ್ರೆ ಒಬ್ಬ ಸದಾನಂದ ಸ್ವಾಮಿ ನಿಮಗೆ ಕಾಣಿಸ್ಬೋದು, ಒಬ್ಬ ಕರಿಬೇಕು ಕಾಣಿಸ್ಬೋದು, ಒಬ್ಬ ಸೀನಾ ಕಾಣಿಸ್ಬೋದು, ಒಬ್ಬ ಯಾರೋ ಸಗಣಿ ಎತ್ತನ್ನು ಕಾಣಿಸ್ಬೋದು ನಿಮಗೆ. ಅಲ್ಲಿ ಯಾರು ಕಾಣಿಸ್ತಾರೆ, ಒಂದು ಬಸವ, ಊರಲ್ಲಿ ಬಸವ ಏನೇ ಮಾತಾಡ್ದಂಗೆ ಓಡ್ತಾರೆ, ಒಂದು ಬಸವನು ಕಾಣಿಸ್ಬೋದು, ನೋಡಿರ್ತೀರ. ಸೊ ಪ್ರತಿಯೊಬ್ಬರಿಗೂ ಅವ್ರವ್ರದೇ ರೀತಿಯಲ್ಲಿ ಅವ್ರವ್ರಿಗೆ ಸಿಗ್ತಾ ಹೋಗುತ್ತೆ. ಸೊ ಆ ಪಾತ್ರಗಳು ಏನೋ ಹೇಳ್ತಾ ಇರ್ತವೆ. ಈ ಗ್ರಾಮೀಣ ಸ್ಪೆಷಾಲಿಟಿನ ಆ ಥರ ಸಣ್ಣ ಸಣ್ಣ ಪಾತ್ರಗಳು, ಸಣ್ಣ ಸಣ್ಣ ಕಥೆಗಳು ಅವೇ ವರ್ಕ್ ಆಗಿರೋದಿಲ್ಲಿ. ಸೊ ಈ ಒಂದ್ಸತಿ ನಮ್ಮೂರನ್ನ ನಾವು ಬೆಳೆದು ಹುಟ್ಟಿ ಆಡಿದ ಊರನ್ನ ಒಂದ್ಸತಿ ನೋಡಿದ್ರೆ ನಮ್ಮೂರು ಎಷ್ಟು ಬದಲಾಗಿದೆ, ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ನೀವು ಕೇಳ್ಕೊಂಡ್ರೆ ಸಿನಿಮಾ ನನಗೆ ಖುಷಿ ಆಗುತ್ತೆ. ಕೆಲಸ ಹೇಗಿಲ್ಲ ಡಿಸ್ಟ್ರಿಬ್ಯೂಷನ್ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಸೆಕೆಂಡ್ ನಮಗೆ ಈ ಸಿನಿಮಾನ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ವರ್ಷ ಹೇಳ್ಕೊಂಡ್ಬಂದ್ರು. ಈ ಸಿನಿಮಾ ತುಂಬ ಚೆನ್ನಾಗಿ ನಾನು ಏನು ಅಂದ್ಕೊಂಡು ನಾವು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕಷ್ಟಪಟ್ಟು ನಮಗೆ ಎಷ್ಟು ಇಷ್ಟಪಟ್ಟು ಏನೇನಾದ್ರೂ ಅದು ಸಹಾಯ ಮಾಡಿದ ಲಹರಿ ಸಂಸ್ಥೆಯ ಮನೋಹರ್ ಸಾರಿಗೆ, ವೇಣು ಸಾರಿಗೆ, ಇಡೀ ಲಹರಿ ಸಂಸ್ಥೆ ಕುಟುಂಬಕ್ಕೆ, ಎಸ್ಪೆಷಲಿ ನವೀನ್ ಸರ್ಗೆ ನಾನು ತುಂಬ ನೆಕ್ಸ್ಟ್ ನಮ್ಮದು ಮತ್ತೊಂದು ಬೇರೆ ಬೇರೆ ಸಿಟಿಗಳಿಗೆಲ್ಲ ಹೋಗೋ ಒಂದು ಜರ್ನಿ ಇದೆ. ಇನ್ನು ಗ್ರಾಮೀಣ ಮಾರ್ಕೆಟಿಂಗ್ ಮತ್ತು ಎಲ್ಲ ಥಿಯೇಟರ್ ವಿಸಿಟ್ಸ್ ಎಲ್ಲ ಪ್ಲ್ಯಾನ್ ಆಗಿದೆ. ಹಲವಾರು ಸೆಂಟರ್ಸ್ಗಳಿಗೆ ಹೋಗ್ತೀವಿ. ಈಗ ಇಲ್ಲಿಂದ ಇನ್ನೊಂದು ಥಿಯೇಟರ್ ಹೋಗ್ತೀವಿ. ಆ ಥರ ಇರೋ ಒಂದು ಫುಲ್ ರೋಡ್ ಮ್ಯಾಪ್ ಆಗಿ ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಿದ್ವಿ. ಇನ್ನೂ ಎಲ್ಲ ಪುಸ್ತಕ ಮುಟ್ಟಿಸ್ಬೇಕು ಅಂತ ಒಂದು ಏಕೈಕ ಗುರಿ. ಒಳ್ಳೆ ಚಿತ್ರ, ಒಳ್ಳೆ ವೆರಿಗೆ ರೆಸ್ಪಾನ್ಸ್ ಸಿಕ್ಕಿದೆ ನಮಗೀಗ. ಮುಂದೆ ಎಲ್ಲ ಪ್ರೇಕ್ಷಕರುಗಳು ಹೇಳ್ತಾರೆ ಬಂದು ಈ ಸಿನಿಮಾನ ಎಂಜಾಯ್ ಮಾಡಿ ಡೆಫಿನೆಟಾಗಿ ಎಂಜಾಯ್ ಮಾಡ್ತೀರಂತ ನಂಬಿಕೆ ಇದೆ, ಭರವಸೆ ಇದೆ. ಥ್ಯಾಂಕ್ ಯು ಸೊ ಮಚ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.